ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸಂಡೇ ಮಾರ್ನಿಂಗ್ ವಿಧಿ ವ್ಲಾಗು. ಸ್ವಲ್ಪ ಬಿಸಿನೀರು ಮತ್ತು ಹಾಲನ್ನ ಇಟ್ಟಿದ್ದೀನಿ ಕಾಫಿಗೋಸ್ಕರ. ಅಷ್ಟರಲ್ಲಿ ಪಡ್ಡು ರೆಡಿ ಮಾಡ್ಕೊಳ್ಳೋಣ ಅಂತ ಆನಿಯನ್ನು ಪೀಲ್ ಮಾಡ್ತಿದ್ದೀನಿ. ಯಾಕೋ ಕರೆಕ್ಟಾಗಿ ಬರಲಿಲ್ಲ, ಅದಕ್ಕೆ ಒಂದು ಪಾತ್ರೆಗೆ 2 ಈರುಳ್ಳಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. 5 ನಿಮಿಷ ಆದಮೇಲೆ ಪೀಲ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ನೀರು ಕಾಯ್ದಿತ್ತು, ನೀರು ಆಫ್ ಮಾಡಿ, ಹಾಲು ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೋಸ್ಕರ ಆಫ್ ಮಾಡಿಬಿಟ್ಟು ಸ್ವಲ್ಪ ಎತ್ತಿಟ್ಟು ನನಗೆ 2 ಕಪ್ ಆಗೋಷ್ಟಷ್ಟೇ ಹಾಲನ್ನ ಮತ್ತೆ ಕಾಯೋಕ್ಕಿಟ್ಟು ಅದನ್ನು ನಮ್ಮ ಮಾವ ಮತ್ತು ನಮ್ಮ ಅತ್ತೆಗೆ ಸ್ವಲ್ಪ ಸ್ಟ್ರಾಂಗಾಗಿ ಇರಬೇಕಾಗಿದ್ದರಿಂದ ಕಾಫಿ ಅವರಿಗೆ 2 ಟೇಬಲ್ ಸ್ಪೂನು ಕಾಫಿ ಪೌಡರ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಸ್ಟಿರ್ ಮಾಡಿ ಶೋಧಿಸ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಹೈ ಫ್ಲೇಮ್ ಮಾಡಿದ್ದೀನಿ. ನೆಕ್ಸ್ಟ್ ಅಷ್ಟರಲ್ಲಿ ಈರುಳ್ಳಿ ನನ್ನ ಮಗ ಬಂದ್ಬಿಟ್ಟು ಇವರಿಬ್ಬರೂ ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಬಗ್ಗಿ ನೋಡ್ತಿದ್ದಾನೆ. ಅವನಿಗೆ ವಿಡಿಯೋ ಮಾಡೋಕ್ಕೋದ್ರೆ ನಾಚಿಕೆ ಆಗುತ್ತೆ ಅಂತ ಇಲ್ಲೋಗಿ ನಿಂತಿದ್ದ. ಅಷ್ಟರಲ್ಲಿ ಇಲ್ಲಿ ಕಾಫಿ ಫುಲ್ಲು ಉಕ್ಕೋಗಿದೆ. ಇನ್ನೇನು ಮಾಡೋದು ಅಂದ್ಬಿಟ್ಟು ಅದನ್ನು ಶೋಧಿಸಿ ಅವರಿಬ್ಬರಿಗೂ ಕಾಫಿ ಕೊಟ್ಟು ನನಗೆ ನನ್ನ ನಾದಿನಿಗೆ ಟೀ ಬ್ಯಾಗ್ ಹಾಕ್ಕೊಂಡು ಗ್ರೀನ್ ಟೀ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಟೆಟ್ಲಿ ಗ್ರೀನ್ ಟೀ ಯೂಸ್ ಮಾಡೋದು, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಇದು ಜಿಂಜರು, ಮಿಂಟು ಮತ್ತು ಗಾರ್ಲಿಕ್ ಹಾಕಿ ಮಾಡಿರ್ತಾರೆ. 1 ಕಪ್ 2 ಟೀ ಬ್ಯಾಗ್ ಹಾಕಿದ ಮೇಲೆ 2 ಕಪ್ಪಿಗೂ ಹಾಟ್ ವಾಟರ್ ಹಾಕಿ ಇಟ್ಟಿದ್ದೀನಿ. ಹಾಟ್ ವಾಟರ್ ಹಾಕಿದ ಮೇಲೆ ಒಂದು 5 ಮಿನಿಟ್ಸ್ ಆಗಬೇಕು. ಅಷ್ಟರಲ್ಲಿ ನಾವು ಈರುಳ್ಳಿನ ತಗೊಂಡು ಇವಾಗ ನೋಡಿ ನೀರಿಗೆ ಹಾಕಿಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿ ಪೀಲ್ ಆಗ್ತಿದೆ, ಎಷ್ಟು ಬೇಗ ಪೀಲ್ ಆಗ್ತಿದೆ ಅಂತಂದರೆ ನಮಗೂ ಟೈಮ್ ಸೇವ್ ಆಗುತ್ತೆ. ಈಗ 2 ಪೀಲ್ ಮಾಡಿಬಿಟ್ಟು ಕಟ್ ಮಾಡಿಕೊಂಡೆ. ಅಷ್ಟರಲ್ಲಿ ಗ್ರೀನ್ ಟೀ 5 ಮಿನಿಟ್ಸ್ ಆಗಿತ್ತು. ಅದನ್ನು ಸ್ವಲ್ಪ ಟೀ ಬ್ಯಾಗ್ನ ಅದ್ದಿ ಆಮೇಲೆ ಈರುಳ್ಳಿನ ಕಟ್ ಮಾಡಿ 2 ಈರುಳ್ಳಿ ಕಟ್ ಮಾಡಿದ ಮೇಲೆ ಟೀ ಬ್ಯಾಗ್ನ ತೆಗೆದಾಕ್ಬಿಟ್ಟು ಇಲ್ಲಿ ನಾನು ಗ್ರೀನ್ ಟೀನ ಕುಡಿತಾ ಇದ್ದೀನಿ. ಇವಾಗ ನನಗೆ ಮಾರ್ನಿಂಗ್ ಫುಲ್ಲು ರಿಫ್ರೆಶ್ಮೆಂಟ್ ಥರ ಅನಿಸುತ್ತೆ. ಅಷ್ಟರಲ್ಲಿ 1 ಕೌಲಿಗೆ ಸಾಸಿವೆ, ಎಣ್ಣೆ ಅದು ಸ್ವಲ್ಪ ಸಿಡಿದ ಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸಾಲ್ಟ್ ಹಾಕಿದರೆ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗುತ್ತೆ. ಒಂದು 5 ಮಿನಿಟ್ಸ್ ಅಷ್ಟಾದ್ರೂ ಫ್ರೈ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅದಕ್ಕೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಅದೇನು ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಅದಾದ ತಕ್ಷಣ ಪಡ್ಡು ಬ್ಯಾಟರ್ಗೆ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಪಡ್ಡು ಕಾಲನ್ನ ಗ್ಯಾಸ್ ಮೇಲಿಟ್ಟು ಅದೇ ಎಲ್ಲದಕ್ಕೂ ಆಯಿಲ್ ಹಾಕಿ ಪಡ್ಡನ್ನ ಬಿಡಬೇಕು. ಪಡ್ಡು ಎಲ್ಲದು ಬಿಟ್ಟಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಚಟ್ನಿಗೆ ರೆಡಿ ಮಾಡ್ಕೊಂಡಿರೋದನ್ನ ಚಟ್ನಿ ರೆಡಿ ಮಾಡ್ಕೊತೀನಿ. ನನ್ನ ಮಗ ಬಂದ್ಬಿಟ್ಟು ಅಲ್ಲಿ ಕಾಯಿ ತಿಂತಿದ್ದೆ.